Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 23 verse 6. Surely goodness and mercy shall follow me all the days of my life, and I shall dwell in the house of the Lord forever. ಕೀರ್ತನೆಗಳು 23:6 ವಚನ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹೌದು, ನಮ್ಮ ಜೀವಿತ ಕಾಲವೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಶುಭವು ಕೃಪೆಯು ದೇವದೂತರ ಹಾಗೆ ನಮ್ಮನ್ನು ಹಿಂಬಾಲಿಸುವಂಥವಾಗಿವೆ. ಶುಭವು ಕೃಪೆಯು ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಕೆಲವರಿಗೆ ಶಾಪಗಳು ಹಿಂಬಾಲಿಸುವಂಥವುಗಳಾಗಿವೆ, ಕೆಲವರಿಗೆ ಅಶುದ್ಧಾತ್ಮಗಳು ಹಿಂಬಾಲಿಸುವಂಥದ್ದಾಗಿದೆ, ಕೆಲವರಿಗೆ ಪಾಪಗಳು ಹಿಂಬಾಲಿಸುವಂಥದ್ದಾಗಿದೆ, ಕೆಲವರಿಗೆ ಕಷ್ಟಗಳು ಹಿಂಬಾಲಿಸುವಂಥದ್ದಾಗಿದೆ, ಕೆಲವರಿಗೆ ನಷ್ಟಗಳು ಹಿಂಬಾಲಿಸುವಂಥದ್ದಾಗಿದೆ, ಕೆಲವರಿಗೆ ಭಯವು ಹಿಂಬಾಲಿಸುವಂಥದ್ದಾಗಿದೆ. ಆದರೆ ನನ್ನ ಪ್ರಿಯ ದೇವಜನರೇ, ನನಗೂ ನಿನಗೂ ಯಾವುದು ಹಿಂಬಾಲಿಸ್ತಾ ಇದೆ ಅಂದರೆ ಶುಭವು ಕೃಪೆಯು ಹಿಂಬಾಲಿಸ್ತಾ ಇದೆ. ಯಾಕೆ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತಾ ಇವೆ ಅಂದರೆ ನಾನು ನೀನು ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕರ್ತನ ಮೇಲೆ ನಂಬಿಕೆ ಇಡುವಾಗ, ಕರ್ತನನ್ನೇ ಹಿಂಬಾಲಿಸುವಾಗ, ಕರ್ತನನ್ನು ಆರಾಧಿಸುವಾಗ, ಕರ್ತನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಾಗ ನಮ್ಮ ಜೀವಮಾನ ಕಾಲವೆಲ್ಲ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ನೀನು ಇವತ್ತು ಕರ್ತನ ಮೇಲೆ ನಂಬಿಕೆ ಇಟ್ಟಿದೆಯಾ? ಕರ್ತನನ್ನು ವಿಶೇಷವಾಗಿ ನಿನ್ನ ಒಳ್ಳೆಯ ಕುರುಬನನ್ನಾಗಿ ಮಾಡಿಕೊ, ಆಗ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ. ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ಅರಸನಾದ ದಾವೀದನು ಈ ಕೀರ್ತನೆಯನ್ನು ಬರೆಯುತ್ತಾ ಇದ್ದಾನೆ ಮತ್ತು ಈ ಕೀರ್ತನೆಯ ಕೊನೆ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು ಎಂಬುದಾಗಿ. ಯಾಕೆಂದರೆ ಅವನು ಒಬ್ಬ ಒಳ್ಳೆಯ ಕುರುಬನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಕುರುಬನ ಬಗ್ಗೆ ಎಲ್ಲವನ್ನೂ ಅರಿತಿರುವಂಥ ಆತನು ಕರ್ತನನ್ನು ತನ್ನ ಕುರುಬನನ್ನಾಗಿ ಮಾಡಿಕೊಂಡಿದ್ದಾನೆ. ಒಳ್ಳೆಯ ಕುರುಬನು ನಮ್ಮ ಮುಂದೆ ಹೋಗುವಾಗ ನಮ್ಮನ್ನು ಶುಭವು ಕೃಪೆಯು ಹಿಂಬಾಲಿಸುವಂಥದ್ದಾಗಿದೆ. ಕಲ್ವಾರಿಯ ಶಿಲ್ಬೆ ಬಳಿ ಬಂದು ನಾವು ನಿಲ್ಲುವಾಗ ಸೈತಾನನು ನಮ್ಮ ಬಳಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ್ದಾನೆ. ಸೈತಾನನ ತಲೆಯನ್ನು ಜಜ್ಜಿ ಹಾಕಿ ನಮಗೆ ಜಯವನ್ನು ದಯಪಾಲಿಸಿದ್ದಾನೆ. ಇನ್ನು ಮುಂದೆ ಯಾವ ಪಾಪವಾಗಲಿ, ಶಾಪವಾಗಲಿ, ಬಲಹೀನತೆಗಳಾಗಲಿ ನಮ್ಮನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವೆಲ್ಲವನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಆದುದರಿಂದ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವಂಥದ್ದಾಗಿದೆ. ಎಷ್ಟು ಕಾಲ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸ್ತವೆ ಅಂದರೆ 1 ವರ್ಷವಾ, 2 ವರ್ಷವಾ? ಇಲ್ಲ ನನ್ನ ಪ್ರಿಯ ದೇವಜನರೇ, ದಾವೀದನು ಇಲ್ಲಿ ಹೇಳ್ತಾ ಇದ್ದಾನೆ, ಜೀವಮಾನವೆಲ್ಲ ಎಂಬುದಾಗಿ. ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವ ಎಂಬುದಾಗಿ. ಹೌದು, ನೀನು ಕರ್ತನನ್ನು ನಿನ್ನ ಒಳ್ಳೆಯ ಕುರುಬನನ್ನಾಗಿ ಮಾಡಿಕೊಳ್ಳುವಾಗ, ಕರ್ತನಾದ ಯೇಸುವಿನ ಮೇಲೆ ನೀನು ನಂಬಿಕೆ ಇಡುವಾಗ ನಿನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ಹಿಂಬಾಲಿಸುವ ದಾಗಿದೆ. ಕರ್ತನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಸದಾ ಕಾಲಕ್ಕೂ ನೆರಳಿನ ಉಪಾಧಿಯಲ್ಲಿ ನಿನ್ನ ಜೊತೆಗಿದ್ದು ನಿನ್ನನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಿನ್ನ ಮಕ್ಕಳನ್ನು ಪ್ರೀತಿಸುವಾತನು, ನಿನ್ನ ಮಕ್ಕಳನ್ನು ಕರುಣಿಸುವಾತನು, ಸದಾ ಕಾಲಕ್ಕೂ ನಿನ್ನ ಮಕ್ಕಳ ಜೊತೆಗೆ ಇರುವಾತನಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿಶ್ಚಯವಾಗಿ ನಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ಮಾಡುವಂಥ ದೇವರು ನೀವಾಗಿದ್ದೀರಿ ತಂದೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಇವತ್ತು ನಾವೆಲ್ಲರೂ ನಿನ್ನ ಪಾದದ ಬಳಿ ಬಂದಿದ್ದೇವೆ ಸ್ವಾಮಿ. ನಿಮ್ಮನ್ನು ನಮ್ಮ ಒಳ್ಳೆಯ ಕುರುಬನನ್ನಾಗಿ ಮಾಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನನ್ನೇ ನಾವು ಹಿಂಬಾಲಿಸುತ್ತೇವೆ ಸ್ವಾಮಿ, ನಿನ್ನನ್ನೇ ನಂಬುತ್ತೇವೆ ಕರ್ತನೆ. ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಜೀವಮಾನದಲ್ಲೆಲ್ಲ ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆಗಿದ್ದು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.